Hi friends, very good evening. Welcome back to ದಾವಣಗೆರೆ tutorials and Raman tutorials for GK ಚಾನಲ್. ಸ್ನೇಹಿತರೆ, ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಯಾರೆಲ್ಲ ನಿನ್ನೆ ಬಂದಂತಹ ಟಿ ಫೈನಲ್ ರಿಸಲ್ಟ್ಸ್ ಏನ್ ಬಂದಿದೆ, ರಿಸಲ್ಟ್ ಅಲ್ಲಿ ಕ್ವಾಲಿಫೈ ಆಗಿದ್ದೀರಾ. ಸುಮಾರು ಜನ ಒಳ್ಳೆ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಕ್ವಾಲಿಫೈ ಆಗಿದ್ದೀರಾ. ಓಕೆ, ಅದನ್ನ ಗ್ರೂಪ್ ಅಲ್ಲೂ ಸಹ ಶೇರ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ, ಓಕೆ, ಯಾರು ಕ್ವಾಲಿಫೈ ಆಗೋದಕ್ಕೆ ಸಾಧ್ಯವಾಗಿರೋದಿಲ್ಲ, ಓಕೆ, ಅವರು ನಿರಾಶರಾಗುವಂಥದ್ದು ಬೇಡ. ಸುಮಾರು ಜನ ಬಿಗಿನಿಂಗ್ ಅಲ್ಲೇ ಕೀ ಆನ್ಸರ್ಸ್ ಬಂದಾಗಲೇ ಸುಮಾರು ಜನ CTET ತಗೊಂಡಿದ್ದೀರಾ, ಸ್ಕೋರಿಂಗ್ ಕಡಿಮೆ ಆಗಿರುವಂತವ್ರು. ಸೊ ಅಂತವರು CTETಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಖಂಡಿತ ನೀವಲ್ಲಿ ಸಕ್ಸಸ್ ಆಗ್ತೀರಾ. ಓಕೆ, ನೋಟಿಫಿಕೇಶನ್ ಆಗುವಂಥದ್ದು ನೆಕ್ಸ್ಟ್ ಮಂತ್ ಎಂಡ್ ಅಥವಾ ಫೆಬ್ರವರಿ ಮಂತ್ ಅಲ್ಲಿ ನೋಟಿಫಿಕೇಶನ್ ಆಗುವಂತ ಚಾನ್ಸಸ್ ಇರುವಂತದ್ದು. ಅಲ್ಲಿವರೆಗೂ ನಿಮಗೆ CTET ತಗೊಂಡಿರುವಂತವ್ರಿಗೆ ಪ್ರಿಪರೇಷನ್ಗೆ ಫೆಬ್ರವರಿ 8 ಇರೋದ್ರಿಂದ ಪ್ರಿಪರೇಷನ್ಗೆ ಬಹಳ ಅವಕಾಶಗಳು, ಟೈಮ್ ಇದೆ. ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಸ್ಕೋರ್ ಇಂದ ಪಾಸ್ ಆಗಿ ಅಂತ ಹೇಳ್ತಾ, GPSTR ಸಿಲೆಬಸ್ ಅನ್ನ ಕೇಳ್ತಾ ಇದ್ರಿ. ಇವತ್ತು GPSTR ಸಿಲೆಬಸ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ಇಲ್ಲಿ GPSTR ಮ್ಯಾಥ್ ಮತ್ತೆ ಸೈನ್ಸ್ ಸಿಲೆಬಸ್ ಏನಿದೆ, ಓಕೆ, ಇದನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ನಾವು ಮ್ಯಾಥ್ ಸಿಲೆಬಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಸಹ ನೋಡ್ತಾ ಹೋಗೋಣ. ಓಕೆ, ಅಲಾಂಗ್ ವಿತ್ ಯಾವ ಬುಕ್ಸ್ ಅನ್ನ ರೆಫರ್ ಮಾಡಬೇಕು, ಓಕೆ, ರೆಫರೆನ್ಸ್ ಬುಕ್ಸ್ ಏನಿದೆ ಅನ್ನೋದನ್ನು ಸಹ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಇಲಾಖೆ ಕೊಟ್ಟಿರುವಂತಹ ಸಿಲೆಬಸ್ ಆಗಿರುತ್ತೆ. ರೈಟ್, ಮೊದಲಿಗೆ ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ ಅಂತ ಬಂದಾಗ ಸ್ಥಾನ ಬೆಲೆ ಗೊತ್ತಿರಬೇಕು, ಅದರ ವಿಸ್ತರಿತ ರೂಪ, ಮೂಲ ಕ್ರಿಯೆಗಳು, ಅದನ್ನ ಸರಳೀಕರಿಸುವಂತದ್ದು, ಎಲ್ಲಾ ಬಗೆಯ ಸಂಖ್ಯೆಗಳು, ಸ್ವಾಭಾವಿಕ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಭಾಗಲಬ್ಧ, ಅಭಾಗಲಬ್ಧ, ವಾಸ್ತವಿಕ ಸಂಖ್ಯೆಗಳು, ಎಲ್ಲಾ ಬಗೆಯ ಸಂಖ್ಯೆಗಳು ಮತ್ತೆ ಅವುಗಳ ನಡುವೆ ಇರ್ತಕ್ಕಂತಹ ಏನಂತ ಕರ್ಕೊಳ್ತೀವಿ ಸಹ ಸಂಬಂಧ ಏನಿರುತ್ತೆ ಅವುಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ವರ್ಗಗಳು ಮತ್ತೆ ಘನಗಳು, ಈ ಕಾನ್ಸೆಪ್ಟ್ ಮೇಲೆ ವರ್ಗ, ಘನ, ವರ್ಗಮೂಲ, ಘನಗುಮೂಲಗಳು, ಈ ಕಾನ್ಸೆಪ್ಟ್ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಬರ್ತಾ ಇದೆ. ಮಾಸಹ ಮತ್ತೆ ಲಾಸಹದ ಮೇಲೂ ಸಹ ಕ್ವಶನ್ಸ್ ಬರ್ತಾ ಇದೆ. ನಾಟ್ ಓನ್ಲಿ ಇನ್ GPSTR, PSTR ಇರಬಹುದು, HSTR ಅಲ್ಲೂ ಸಹ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಇನ್ನು ಅಂಕಗಣಿತದ ಮೂಲ ಪ್ರಮೇಯ, ಅನುಪಾತ ಮತ್ತು ಸಮಾನುಪಾತ ಪ್ರಮಾಣಗಳು, ಈ ಅನುಪಾತ ಮತ್ತು ಸಮಾನುಪಾತದ ಮೇಲೂ ಸಹ ಪ್ರಶ್ನೆಗಳು ರಿಪೀಟೆಡ್ ಆಗಿ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ವಾಸ್ತವ ಸಂಖ್ಯೆಗಳು ಅಂತ ಬಂದಾಗ ಸಂಖ್ಯೆಯ ರೇಖೆಯಲ್ಲಿ, ಅಂದ್ರೆ ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡುವಂಥದ್ದು, ಮತ್ತೆ ಅದರ ಮೇಲಿನ ಗಣಿತದ ಕ್ರಿಯೆಗಳು, ಯೂಕ್ಲಿಡ್ ಭಾಗಾಕಾರದ ನಿಯಮ, ಲೆಮ್ಮ ಅಂತ ಏನಿದೆ, ಅಥವಾ ಮತ್ತು ಅಂಕಗಣಿತ ಮೂಲ ಪ್ರಮೇಯ ಏನಿದೆ, ಈ ಎರಡು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ರಿಪೀಟೆಡ್ ಆಗಿ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ GPSTR ಎಕ್ಸಾಮ್ಗೆ ಅಂತಂದಾಗ ಜಸ್ಟ್ ನಾವು ಒಂದು TETಗೆ ಪ್ರಿಪೇರ್ ಆಗೋ ರೀತಿಯಲ್ಲೋ ಅಥವಾ HSTRಗೆ ಪ್ರಿಪೇರ್ ಆಗೋ ರೀತಿಯಲ್ಲೋ ಪ್ರಿಪೇರ್ ಆದ್ರೆ ಸಾಕಾಗೋದಿಲ್ಲ, ಅಥವಾ ಬೇರೆ ಎಕ್ಸಾಮ್ಸ್ ತರ ಜಸ್ಟ್ MCQs ಇರೋದಿಲ್ಲ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. GPSTR ಎಕ್ಸಾಮ್ಸ್ ಅಲ್ಲಿ 50 ಮಾರ್ಕ್ಸ್ ಮಾತ್ರ, ಓಕೆ, 50 ಮಾರ್ಕ್ಸ್ ಮಾತ್ರ MCQs ಇರುತ್ತೆ. ರಿಮೈನಿಂಗ್ 100 ಮಾರ್ಕ್ಸ್ ನಾವೇನ್ ಮಾಡ್ಬೇಕಾಗತ್ತೆ, ಡಿಸ್ಕ್ರಿಪ್ಟಿವ್ ಅಂದ್ರೆ ರೈಟಿಂಗ್ ಇರುತ್ತೆ. ಸೊ ನಾವು ಬರ್ದೇ ಪ್ರಾಕ್ಟೀಸ್ ಮಾಡಬೇಕು. ಇದೇ ಡಿಫ್ರೆನ್ಸ್ HSTRಗೂ GPSTRಗೂ, TETಗೂ GPSTRಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಇದೆ. ಓಕೆನಾ, ಅಲ್ಲಿ 4 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ಸ್ ಅಲ್ಲಿ ಒಂದು ಆಪ್ಷನ್ ನ ಫೈಂಡ್ ಔಟ್ ಮಾಡೋದು ಬೇರೆ, ಓಕೆ, ಅದೇ ಒಂದು ಪ್ರಶ್ನೆ ಕೊಟ್ಟಾಗ ಅದಕ್ಕೆ ಆನ್ಸರ್ ಮಾಡೋದು ಬೇರೆ. ಓಕೆ, ಒಂದು ಎಕ್ಸಾಮ್, ನಾವು ಒಂದು SLC ಎಕ್ಸಾಮ್, PU ಎಕ್ಸಾಮ್ಸ್, ಒಂದು ಡಿಗ್ರಿ ಎಕ್ಸಾಮ್ಸ್ ಬರೆಯೋ ರೀತಿಯಲ್ಲಿ 100 ಮಾರ್ಕ್ಸ್ ಬರೀಬೇಕು. 50 ಮಾರ್ಕ್ಸ್ ಸೈನ್ಸ್, 50 ಮಾರ್ಕ್ಸ್ ಮ್ಯಾಥ್ಸ್ ಇರುತ್ತೆ. ನೆಕ್ಸ್ಟ್ ಗಣಗಳು ಕಾನ್ಸೆಪ್ಟ್ ಈಗ ಯಾವ್ದ್ರಲ್ಲಿ ಅಪ್ ಟು ಹೈಸ್ಕೂಲ್ ವರ್ಗೂ ಇಲ್ಲ. ಓಕೆ, PU ಬರ್ತಕ್ಕಂಥ ಕಾನ್ಸೆಪ್ಟ್ ಗುಣಲಕ್ಷಣಗಳು, ವಿಧಗಳು, ನಿಯಮಗಳು, ವೆನ್ನಕ್ಷೆ, ಗಣದಲ್ಲಿರುವ ಒಟ್ಟು ಗಣಾಂಶಗಳು, ಸಂಬಂಧಗಳು ಅಂದ್ರೆ ಕಾರ್ಡಿನಾಲಿಟಿ ಆಫ್ ಸೆಟ್ಸ್, ಮತ್ತೆ ಉತ್ಪನ್ನಗಳು. ಇದರ ಮೇಲೂ ಸಹ 1 ರಿಂದ 2 ಅಂಕಗಳು ಎಕ್ಸಾಮ್ಸ್ ಅಲ್ಲಿ ಬಂದೇ ಬರುತ್ತೆ. ಓಕೆ ಸರ್, ಕ್ಲಾಸಸ್ ರನ್ನಿಂಗ್ ಇದೆಯಾ? ಹೌದು, ಓಕೆ, ಕ್ಲಾಸಸ್ ರನ್ನಿಂಗ್ ಇದೆ. ಯಾರೆಲ್ಲ ಕ್ಲಾಸಸ್ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅವರು 8217670405 ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ರೈಟ್ ಸರ್, ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಎರಡರಲ್ಲೂ ಸಿಗುತ್ತಾ? ಖಂಡಿತ ಸಿಗುತ್ತೆ. ಓಕೆ, ಬೇರೆ ಚಾನಲ್ಸ್ ಅಲ್ಲಿ
ನಾವು ಕಂಡಂಗೆ ಇಲ್ಲ. ಓಕೆ, ನಿಮಗೂ ಸಹ ಅದರ ಅನುಭವ ಇದೆ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಮೀಡಿಯಂ ಅಲ್ಲೂ ಸಹ ನಿಮಗೆ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಓಕೆ, ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಶ್ರೇಣಿಗಳು ಅಂತ ಬರೋಣ. ಶ್ರೇಣಿಗಳು, ಓಕೆ, ಶ್ರೇಣಿಗಳು ಅಂತ ಬಂದಾಗ ಶ್ರೇಣಿಗಳು ಮತ್ತು ಶ್ರೇಣಿಗಳು, ಇಲ್ಲಿ ಸಮಾಂತರ ಶ್ರೇಣಿ ಮಾತ್ರ 10th ಅಲ್ಲಿ ಇದೆ. ಇನ್ನು ಗುಣೋತ್ತರ ಶ್ರೇಣಿ, ಸಮಾಂತರ ಮಧ್ಯಾಂಕ, ಗುಣೋತ್ತರ ಮಧ್ಯಾಂಕ ಇವೆಲ್ಲವೂ ಇರ್ತಕ್ಕಂಥದ್ದು PU ಅಲ್ಲಿ, ಫಸ್ಟ್ PU ಅಲ್ಲಿ ಇದೆ. ರೈಟ್. ಹಾಗಾದ್ರೆ ಎಲ್ಲಿಂದ ಎಲ್ಲಿವರೆಗೂ ರೆಫರ್ ಮಾಡಬೇಕು ಸರ್ GPSTR ಗೆ? 6th to 12th, 6th to 12th, 6ರಿಂದ 12ನೇ ತರಗತಿಯವರೆಗಿನ ಬುಕ್ಸ್ ಗಳನ್ನ ನಾವು ರೆಫರ್ ಮಾಡಬೇಕಾಗತ್ತೆ. ಪ್ಲೀಸ್ ನೋಟ್, 6th to 12th. ನೆಕ್ಸ್ಟ್ ವಾಣಿಜ್ಯ ಗಣಿತ, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಂತ ಕರ್ಕೊಳ್ತೀವಿ. ಇಲ್ಲಿ ಏಕೀಕೃತ ವಿಧಾನಗಳು, ಶೇಕಡಾವಾರು, ಲಾಭ ಮತ್ತು ನಷ್ಟ ಹೆಚ್ಚು ರಿಪೀಟ್ ಆಗದಂತ ಕ್ವಶನ್. ನೆಕ್ಸ್ಟ್ ಸರಳ ಬಡ್ಡಿ, ಚಕ್ರ ಬಡ್ಡಿ ಹೆಚ್ಚು ರಿಪೀಟ್ ಆಗ್ತಾ ಇರುವಂತ ಕ್ವಶನ್. ಇನ್ನ ರಿಯಾಯಿತಿ, ಬಾಡಿಗೆ ಖರೀದಿ ಮತ್ತು ಕಂತು ಖರೀದಿ. ಓಕೆ, ಕಂತು ಖರೀದಿಯ ಮೇಲೆ ಒಮ್ಮೆ 4 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಅಂದ್ರೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಕ್ವಶನ್ ಅನ್ನ ಕೇಳಿದ್ರು. ಇನ್ನು ಅಂಕಿ ಅಂಶಗಳು ಅಂತ ಬಂದಾಗ ಇಲ್ಲಿ ನಮ್ಗೆ ಯಾವುದು ವರ್ಗ, ಮಧ್ಯಂತರ, ವಿಧಗಳು, ಕೇಂದ್ರೀಯ ಪ್ರವೃತ್ತಿ ಅಳೆಯುವಂಥದ್ದು, ನಕ್ಷೆಯ ರೂಪದಲ್ಲಿ ಅಂಕಿಅಂಶಗಳನ್ನ ಪ್ರತಿನಿಧಿಸೋದು, ಯೋಜನೆ, ಪ್ರಸರಣ ಅಳತೆಗಳು. ನೆಕ್ಸ್ಟ್ ಮಾರ್ಪಿನ ಗುಣಾಂಕ, ಇದು ಸಹ ಅಷ್ಟೇ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮಿನಿಮಮ್ 2, ಮ್ಯಾಕ್ಸಿಮಮ್ 5 ಅಂಕದವರೆಗೂ ಸಹ ಪ್ರಶ್ನೆಗಳು ಬರುತ್ತೆ. ಕ್ವಶನ್ ಪೇಪರ್ ನ ನೋಡ್ತಾ ಹೋಗೋದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಕ್ರಮಯೋಜನೆ ಮತ್ತೆ ವಿಕಲ್ಪನೆ ಹಳೆ ಸಿಲೆಬಸ್ ಅಲ್ಲಿ ಇತ್ತು. 2015-16 ಹಿಂದಿನ ಸಿಲೆಬಸ್ ಏನಿತ್ತು ಅದರಲ್ಲಿ ಪರ್ಮುಟೇಷನ್ ಕಾಂಬಿನೇಷನ್ ಕಾನ್ಸೆಪ್ಟ್ ಇತ್ತು. ಈಗ ಅದು ಸಹ PU ಇದೆ. ಓಕೆ, ಅರ್ಥ, ಸೂತ್ರಗಳು, ಮೂಲಭರಿತ ಎಣಿಕೆಯ ತತ್ವ, ಅಪವರ್ತನ ರೂಪದಲ್ಲಿ ಸಂಕೇತಗಳನ್ನ ಗುರುತಿಸುವಂತದ್ದು. ಓಕೆ, ಇನ್ನು ಸಂಭವನೀಯತೆ 9th ಇಂದನೇ ಸ್ಟಾರ್ಟ್ ಆಗುತ್ತೆ. ಅದರ ವಿಧಗಳು, ಯಾದೃಚ್ಛಿಕ ಪ್ರಯೋಗ, ಘಟನೆಗಳ ವಿಧಗಳು ಮತ್ತು ಸಂಕಲನದ ನಿಯಮ. ಇದರಲ್ಲೂ ಸಹ 2ರಿಂದ 3 ಅಂಕದ ಪ್ರಶ್ನೆಗಳು ಕಂಪಲ್ಸರಿ ಇರುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್, ಈಸಿ ಸ್ಕೋರಿಂಗ್ ಕಾನ್ಸೆಪ್ಟ್. ಇನ್ನು ಬೀಜಗಣಿತದ ಮೂಲ ಪರಿಕಲ್ಪನೆಗಳು ಅಂತಂದಾಗ, ನಾವು ಆಲ್ರೆಡಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರೆ, ಓಕೆ, ಅದು ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಏಡೆಡ್ ಇರ್ಬೋದು, ಎಲ್ಲೇ ವರ್ಕ್ ಮಾಡ್ತಾ ಇದ್ರು, ಕಂಟಿನ್ಯೂಸ್ ಟಚ್ ಅಲ್ಲಿ ಇರುತ್ತಂತವ್ರಿಗೆ ಏನು ಮ್ಯಾಥ್ಸ್ ಮತ್ತೆ ಸೈನ್ಸ್ ಟಿಲ್ 10th ಸ್ಟ್ಯಾಂಡರ್ಡ್ ಯಾವುದೇ ಕಾರಣಕ್ಕೂ ಏನಾಗೋದಿಲ್ಲ, ಕಷ್ಟ ಆಗ್ಲಿಕ್ಕಿಲ್ಲ. ಓಕೆ, ಇಟ್ ಡಸಂಟ್ ಬಿಕಮ್ ಪ್ರಾಬ್ಲಮ್. ಬಟ್ 11th 12th ಟಚ್ ಇರುವಂತವ್ರಿಗೆ ಓಕೆ, ಟೀಚ್ ಮಾಡದೆ ಇಂಥವ್ರಿಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಏನಿದೆ ಸ್ವಲ್ಪ ಅದನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ರಿಕಾಲ್ ಮಾಡ್ಬೇಕಾಗತ್ತೆ. ಓಕೆನಾ. ಇನ್ನು ಮೂಲ ಪದಗಳು, ಬೀಜಗಣಿತದ ಮೂಲ ಪರಿಕಲ್ಪನೆಗಳು ಅಂತ ಬಂದಾಗ, ಮೂಲ ಪದಗಳು, ಬೀಜಗಣಿತದ ಅಭಿವ್ಯಕ್ತಿಗಳು, ಬಹುಪದಗಳ ವಿಧಗಳು, ಮೂಲ ಪ್ರಕ್ರಿಯೆಗಳು, ಅಂದ್ರೆ ಬೇಸಿಕ್ ಆಲ್ಜಿಬ್ರಾ ಗೊತ್ತಿರಬೇಕು. ಓಕೆ, ಇನ್ಕ್ಲೂಡಿಂಗ್ ಇಲ್ಲಿ ಹೆಚ್ಚು ರಿಪೀಟ್ ಆಗುವಂತ ಕ್ವಶನ್ಸ್ ಯಾವ್ದ್ರ ಮೇಲೆ ಅಂದ್ರೆ ನಿತ್ಯ ಸಮೀಕರಣಗಳು, ನಿಬಂಧಿತ ನಿತ್ಯ ಸಮೀಕರಣಗಳ ಮೇಲೆ. ಓಕೆ, ಹೆಚ್ಚು ಟೈಮು ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಇನ್ನು ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್, ಅವುಗಳ ಅರ್ಥ ಮತ್ತೆ ವಿಧ, ಬಹುಪದೋಕ್ತಿಗಳ ಶೂನ್ಯಗಳು ಗೊತ್ತಿರಬೇಕು. ವಿಭಾಗ, ಭಾಗಾಕಾರದ ಆಲ್ಗೋರಿದಮ್, ಶೇಷ ಪ್ರಮೇಯ, ಅಪವರ್ತನ ಪ್ರಮೇಯ. ಇಲ್ಲಿ ಶೇಷ ಪ್ರಮೇಯ, ಅಪವರ್ತನ ಪ್ರಮೇಯದ ಮೇಲೆ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ರೇಖಾತ್ಮಕ ಸಮೀಕರಣಗಳು ಅಂತ ಬಂದಾಗ, ರೇಖಾತ್ಮಕ ಸಮೀಕರಣಗಳು, ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು, ಅವುಗಳನ್ನು ಪರಿಹರಿಸುವಂತ ವಿಧಾನಗಳು, ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸುವಂತಹ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. 2ರಿಂದ 5 ಅಂಕದ ಪ್ರಶ್ನೆಗಳು ಕಂಪಲ್ಸರಿ ಬರ್ತದೆ. ಓಕೆ ಸರ್, ಯಾವ ರೀತಿ ಸರ್ ನಾವು ಪ್ರಿಪೇರ್ ಆಗ್ಬೇಕು ಅಂತಂದ್ರೆ, ಒಂದು ವೆಲ್ ಪ್ರಿಪೇರ್ಡ್, ಒಂದು ಸಾಧ್ಯವಾದಷ್ಟು ಒಂದು ಟೈಮ್ ಟೇಬಲ್ ನ ಏನ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು, ಓಕೆ, ಅದನ್ನ ಫಾಲೋ ಅಪ್ ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಕಡಿಮೆ ಅಂದ್ರೂ ನಿಮ್ಗೆ 3ರಿಂದ 4 ಎಕ್ಸಾಮ್ಸ್ ಅಟೆಂಡ್ ಮಾಡೋದ್ರೊಳಗಡೆ ಕಡಿಮೆ ಅಂದ್ರು 3 ತಿಂಗಳಾದ್ರೂ, ಮಿನಿಮಮ್ 3 ಮಂತ್ಸ್ ಆದ್ರೂ ಟೈಮ್ ಸಿಕ್ಕೇ ಸಿಗುತ್ತೆ. ಓಕೆ, ಈಗ ರೀಸೆಂಟ್ ಆಗಿ TET-ಗೆ ರೆಫರ್ ಮಾಡಿರ್ತೀರಾ. ಮತ್ತೆ ಏನಾಗ್ಬೇಕು ಅಂತಂದ್ರೆ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು. ನಾನು GPSTR ಆಸ್ಪಿರೆಂಟ್ಸ್ ಗೆ ಹೇಳೋದಿಷ್ಟೇ. ಓಕೆ, ಇವಾಗ ನಾವೊಂದು 5 ಸಮ್ಸ್ ನ ನಾವು ಡಿಸ್ಕಸ್ ಮಾಡಿರ್ತೀವಿ ಕ್ಲಾಸ್ ಅಲ್ಲಿ ಅಂತಂದ್ರೆ, ಅದೇ ತರದ ಒಂದು 10 ಸಮ್ಸ್ ನ ನೀವು ಏನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿರ್ಬೇಕು. ಓಕೆ, ಇವಾಗ ಒಂದು ಸೈನ್ಸ್ ಅಲ್ಲಿ ಯಾವ್ದೋ ಇವಾಗ ಅಟಾಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಎಂಬ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡಿದೀವಿ ಅಂತಂದ್ರೆ, ಅದ್ರಲ್ಲಿ ಬರ್ತಕ್ಕಂಥ ಕ್ವಶನ್ ಆನ್ಸರ್ಸ್, ಓಕೆ, ಯಾವೆಲ್ಲ ರೀತಿಯಲ್ಲಿ ಕ್ವಶನ್ ಆನ್ಸರ್ಸ್ ಬರುತ್ತೆ, ಇಂಪಾರ್ಟೆಂಟ್ ಅಂತ ನಾವು ಡಿಸ್ಕಸ್ ಮಾಡಿರ್ತೀವಿ, ಹೇಳಿರ್ತೀವಿ, ಅಥವಾ ನಿಮಗೆ ಗೊತ್ತಿರುತ್ತೆ, ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮದೇ ಆದಂತ ಒಂದು ನೋಟ್ಸ್ ಅನ್ನ,
ಓಕೆ, ನೋಟ್ಸ್ ಅನ್ನ ಯಾರು ರೆಡಿ ಮಾಡ್ಕೊಳ್ತಾರೋ, ಓಕೆ, ಕಾನ್ಸೆಪ್ಟ್ ವೈಸ್ ಕ್ಲಾಸ್ ವೈಸ್ ನೋಟ್ಸ್ ಅನ್ನ ಯಾರು ರೆಡಿ ಮಾಡ್ಕೊಳ್ತಾರೋ ನಿಮಗೆ 100% ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಓಕೆ, ಸುಮಾರು ಜನ ಕೇಳ್ತೀರಾ ಸರ್ ಪೋಸ್ಟ್ ಎಷ್ಟಿದಾವೆ ಸರ್ ಅದು ಇದು ಅಂತ. ನಮಗೆ ಬೇಕಾಗಿರೋದು ಒಂದು ಪೋಸ್ಟ್ ಇದ್ರೆ ಅಫ್ಕೋರ್ಸ್ ಕಾಂಪಿಟೇಷನ್ ಅನ್ನೋದು ಓಕೆ ಇಯರ್ ಬೈ ಇಯರ್ ಇದ್ದೇ ಇರುತ್ತೆ. ಓಕೆ, ಈ ಸತಿ TT ಎಲಿಜಿಬಲ್ ಆಗಿರ್ತಕ್ಕಂಥವ್ರ ನಂಬರ್ಸ್ ಸಹ ಪರ್ಸೆಂಟೇಜ್ ಸಹ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗೇ ಆಗುತ್ತೆ. ಬಟ್ ಕಾಂಪಿಟೇಷನ್ ಅನ್ನುವಂಥದ್ದು ಇದ್ದಾಗ ಮಾತ್ರನೇ ಓಕೆ ನಾವು ಇನ್ನೂ ಹೆಚ್ಚು ಅಲರ್ಟ್ ಆಗಿರ್ತೇವೆ. ಅವಾಗ ಮಾತ್ರ ನಾವು ನಮ್ಮ ಸಕ್ಸಸ್ ಆಗೋದಕ್ಕೆ ಬೇಕಾದಂತ ಎಫರ್ಟ್ಸ್ ನ ಇನ್ನೂ ಹೆಚ್ಚು ಹಾಕೋದಕ್ಕೆ ಸಾಧ್ಯ ಆಗುವಂಥದ್ದು. ಓಕೆ, ಒಂದು ಕಾನ್ಸೆಪ್ಟ್ ನ ಇವಾಗ ನಾನು ಅಣುಗಳು ಪರಮಾಣುಗಳು ಕಾನ್ಸೆಪ್ಟ್ ನ ಓದ್ತಾ ಇದ್ದೀನಿ ಅಂತಂದಾಗ ಒಂದು ಕೀ ನೋಟ್ಸ್ ಮಾಡ್ಕೋಬೇಕು. ಅಲ್ಲಿ ಕೀ ಪಾಯಿಂಟ್ಸ್ ನ ಇಂಪಾರ್ಟೆಂಟ್ ಇರ್ತಕ್ಕಂಥ ಕೀ ಪಾಯಿಂಟ್ಸ್ ನ ಅಂಡರ್ಲೈನ್ ಮಾಡ್ಕೊಳ್ಳುವಂಥದ್ದು ಅಥವಾ ಒಂದ್ ಕಡೆ ಬರೆದಿಟ್ಕೊಳ್ಳೋದು ಮಾಡಿದಾಗ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ರಿವಿಷನ್ಗೆ ಅದು ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಈ ಒಂದು ಕೆಲವೊಂದು ಟ್ರಿಕ್ಸ್ ನ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕು ಪ್ರತಿ ಕ್ಲಾಸು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅಟಾಮ್ಸ್ ಅಂಡ್ ಮಾಲಿಕ್ಯೂಲ್ಸ್ 9th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ ಹೇಳಿದೆ. ಓಕೆ, 9th ಸ್ಟ್ಯಾಂಡರ್ಡ್ ಅಲ್ಲಿ ಬರ್ತಕ್ಕಂತಹ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕಾನ್ಸೆಪ್ಟ್ ನೋಟ್ಸ್ ಸಹ ನಿಮ್ಮ ಹತ್ರ ರೆಡಿ ಇರಬೇಕು. ಓಕೆ, ನೀವೇ ನೋಟ್ಸ್ ಅನ್ನ ಸೈನ್ಸ್ ಸಪರೇಟ್ ಮ್ಯಾಥ್ಸ್ ಸಪರೇಟ್ ಒಂದೊಂದು ಬುಕ್ ಅನ್ನ ಇಟ್ಟು ಒಂದು 200 to 300 ಪೇಜಸ್ ಒಂದು ಬುಕ್ ಅನ್ನ ಇಟ್ಟು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ 100% ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೇನೆ. ಘಾತಾಂಕಗಳು ಅಂದ್ರೆ ಇಲ್ಲಿ ಇವುಗಳಲ್ಲಿ ಯಾವುದು ನಿಯಮಗಳು ಮತ್ತು ಸಮಸ್ಯೆಗಳು, ಇದರಲ್ಲೂ ಸಹ ಅಷ್ಟೇ ಮಿನಿಮಮ್ 2 ಮ್ಯಾಕ್ಸಿಮಮ್ 5 ಅಂಕದ ಪ್ರಶ್ನೆಗಳು. ಸಿಂಪಲ್ ಇರೋದು 5 ನಿಯಮಗಳು. ಓಕೆ, ಆದ್ರೂ ಸಹ ಇದರಲ್ಲೂ 2 to 5 ಮಾರ್ಕ್ಸ್ ಕ್ವಶನ್ಸ್ ಬಂದೇ ಬರುತ್ತೆ. ಅಂದ್ರೆ ಇಲ್ಲಿ 3 ಅಥವಾ 5 ಮಿನಿಮಮ್ 3 ಮಾರ್ಕ್ಸ್ ಕ್ವಶನ್ ಏನಿದೆ GPS ರೈಟಿಂಗು 3 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಇದ್ರ ಮೇಲೆ ಬರೋದ್ರಿಂದ ಇದರಲ್ಲಿ ಆಮೇಲೆ MCQs ನಲ್ಲಿ ಒಂದು ಕ್ವಶನ್ ಬರೋದ್ರಿಂದ ಇದರಲ್ಲಿ ಮಿನಿಮಮ್ 2 to 5 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಇನ್ನು ವರ್ಗ ಸಮೀಕರಣಗಳು ಗೊತ್ತೇ ಇದೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಕಾನ್ಸೆಪ್ಟ್. ವರ್ಗ ಸಮೀಕರಣಗಳನ್ನ ಬಿಡಿಸುವಂತ ವಿಧಾನಗಳು ಗೊತ್ತಿರಬೇಕು ಸ್ನೇಹಿತರೆ. ಒಂದು ವರ್ಗ ಸಮೀಕರಣಗಳನ್ನ ಬಿಡಿಸುವಂತದ್ದು, ಇಲ್ಲಿ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸುವಂತ ನಿಯಮಗಳಿದೆ. ಓಕೆ, 2019 ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತಂದ್ರೆ ಅದ್ರಲ್ಲೇ ಮಾಡಬೇಕು, ಎಲಿಮಿನೇಷನ್ ಮೆಥಡ್ ಅಂತಂದ್ರೆ ಅದ್ರಲ್ಲೇ ಮಾಡಬೇಕು. ಓಕೆ, ಅಲ್ಲಿ 3 ಮೆಥಡ್ಸ್ ಇದೆ. 3 ಇದರಲ್ಲಿ ನಾವು ಸಾಲ್ವ್ ಮಾಡಬಹುದು. 3 ಮೆಥಡ್ ಅಲ್ಲೂ ನೀವು ಸಾಲ್ವ್ ಮಾಡಕ್ ಬರಬೇಕು. ಓಕೆ, ಇನ್ ಜನರಲ್ ಕೇಳಿದಾಗ ಓಕೆ, ಇನ್ ಪರ್ಟಿಕ್ಯುಲರ್ ಆಗಿ ಇಲ್ಲಿ ವರ್ಗ ಸಮೀಕರಣಗಳು ಇದೆ. ಓಕೆ, ಸಾಲ್ವ್ ದೀಸ್ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಬೈ ಫಾರ್ಮುಲಾ ಮೆಥಡ್ ಅಂದ್ರೆ ಫಾರ್ಮುಲಾ ಮೆಥಡ್ ಅಲ್ಲೇ ಮಾಡಬೇಕು, ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡೋಗಿಲ್ಲ. ಓಕೆ, ನಮಗೆ ಬರುತ್ತೆ ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರ, ಕೊಡೋದಿಲ್ಲ. ಅಲ್ಲಿ ಸ್ಪೆಸಿಫೈ ಮಾಡಿದಾಗ ನಾವು ಅದರಲ್ಲೇ ಮಾಡ್ಬೇಕಾಗುತ್ತೆ. ಇದೇ MCQs ಟೈಪ್ ಕ್ವಶನ್ಸ್ ನ ಆನ್ಸರ್ ಮಾಡೋದಕ್ಕೂ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ನ ಆನ್ಸರ್ ಮಾಡೋದಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಇದೆ. ನಾವು TT ಅಟೆಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಈ ರೀತಿ ಕೊಟ್ಟಿರ್ತಾರೆ, ನಾವು ಯಾವ ವಿಧಾನದಲ್ಲಿ ಬೇಕಾದ್ರೂ ಸಾಲ್ವ್ ಮಾಡಿ ಆ ವರ್ಗ ಸಮೀಕರಣಕ್ಕೆ ನಾವು ಏನ್ ಮಾಡ್ತೀವಿ, ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಬಿಡ್ತೇವೆ, ರೂಟ್ಸ್ ನ ಫೈಂಡ್ ಔಟ್ ಮಾಡ್ಬಿಡ್ತೇವೆ. ಬಟ್ ಇಲ್ಲಿ ಸ್ಪೆಸಿಫೈ ಮಾಡಿದಾಗ ಅದರಲ್ಲೇ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಇನ್ನ ಶೋಧಕ, ಇದ್ರ ಮೇಲೆ ರಿಪೀಟ್ ಆಗ್ತಾ ಇದೆ ಕ್ವಶನ್. ಅದರಲ್ಲೂ ಶೋಧಕ ಗೊತ್ತಿರಬೇಕು. ಶೋಧಕ ಗೊತ್ತಿದ್ದಾಗ ಮೂಲಗಳ ಮೊತ್ತ ಮತ್ತು ಗುಣಲಬ್ಧ, ಕೊನೆಯದಾಗಿ ವರ್ಗ ಸಮೀಕರಣಗಳ ರಚನೆ. ಓಕೆ, ಇದರಲ್ಲೂ ಸಹ ಮಿನಿಮಮ್ 2 ರಿಂದ 6 ಅಂಕದ ಪ್ರಶ್ನೆಗಳನ್ನ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಮಾರ್ಕು ಅನ್ನುವಂಥದ್ದು PU ಇರ್ತಕ್ಕಂಥ ಕಾನ್ಸೆಪ್ಟ್, ಇದರಲ್ಲೂ 2 ರಿಂದ 4 ಅಂಕದ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಇನ್ನು ರೇಖಾಗಣಿತಕ್ಕೆ ಬಂದಾಗ ಅಗೈನ್ ಬೇಸಿಕ್ ಮೂಲ ವ್ಯಾಖ್ಯಾನಗಳು ಗೊತ್ತಿರಬೇಕು, ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು, ಏಳಿಗೆಗಳು ಮತ್ತೆ ಪ್ರಮೇಯ, ಇಲ್ಲಿ 2 ರಿಂದ 3 ಅಂಕದ ಪ್ರಶ್ನೆಗಳು. ಇನ್ನು ತ್ರಿಕೋನಗಳು ಅಂತ ಬಂದಾಗ ಇಲ್ಲಿ ಅವ್ರು ಏನ್ ಮಾಡಬಹುದು, ತ್ರಿಭುಜಗಳು ಅಂತ ಬಂದಾಗ ವಿಧಗಳು, ಗುಣಲಕ್ಷಣಗಳು, ರಚನೆಯನ್ನು ಕೇಳ್ತಾರೆ. ಓಕೆ, ರಚನೆಯನ್ನು ಕೇಳ್ತಾರೆ. ವಿಸ್ತೀರ್ಣವನ್ನ ಕಂಡುಹಿಡಿಯೋದು, ಎರಾನ್ ಸೂತ್ರ ಬರುತ್ತೆ, ಸಮರೂಪಿ ತ್ರಿಭುಜಗಳು, ಅವುಗಳ ಮೇಲಿನ ಪ್ರಮೇಯಗಳು, ಗುರುತ್ವ ಕೇಂದ್ರ, ಪರಿಕೇಂದ್ರ, ಲಂಬ ಕೇಂದ್ರ. ಅಂದ್ರೆ ಇಲ್ಲೂ ಸಹ 3 ರಿಂದ 6 ಅಂಕದ ಪ್ರಶ್ನೆಗಳನ್ನ ನಾವು ತ್ರಿಭುಜಗಳಲ್ಲೂ ಸಹ ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ. ಓಕೆ, ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ. ಅಂದ್ರೆ ಯಾವ ಕಾನ್ಸೆಪ್ಟ್ ಸರ್, ಎಲ್ಲಾ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಲ್ವಾ? ಹೌದು, ಎಲ್ಲಾ ಕಾನ್ಸೆಪ್ಟು ಸಹ ಇಂಪಾರ್ಟೆಂಟ್.
ಆದ್ರೆ ಸ್ಕೋರಿಂಗ್ ಕಾನ್ಸೆಪ್ಟ್ ಹೆಚ್ಚು ಕ್ವಶನ್ಸ್ ಯಾವ್ದ್ರಲ್ಲಿ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಇನ್ನ ಚತುರ್ಭುಜಗಳು ಅಂತ ಬರೋಣ. ಇಲ್ಲೂ ಸಹ ಅಷ್ಟೇ ಗುಣಲಕ್ಷಣಗಳು, ರಚನೆ, ವಿಸ್ತೀರ್ಣ. ಇನ್ನ ಪರಿಧಿಯ ಲೆಕ್ಕ ಪ್ರಮೇಯಗಳು, ಇದರಲ್ಲೂ ಸಹ ಅಷ್ಟೇ 2ರಿಂದ 4 ಅಂಕದ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಬಹುಭುಜಾಕೃತಿಗಳು, ವಿಧಗಳು, ಗುಣಲಕ್ಷಣಗಳು, ಪ್ರಮೇಯಗಳು ಬರುತ್ತೆ. ರಚನೆಗಳನ್ನು ಸಹ ಕೊಡ್ತಾರೆ. ಓಕೆನಾ. ಇನ್ನ ವೃತ್ತಗಳು, ಅನದರ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಗೊತ್ತಿದೆ, ಯಾವುದೇ ಒಂದು ಕ್ವಶನ್ ಪೇಪರ್ ತಗೊಂಡ್ರು ಮ್ಯಾಥ್ಸ್ ಅಲ್ಲಿ ಸರ್ಕಲ್ಸ್ ಮೇಲೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇಲ್ಲಿ GPSTR ಅಲ್ಲಿ ಅಂತ ಬಂದಾಗ 2 ಕ್ವಶನ್, ಓಕೆ, MCQs ನಲ್ಲಿ ಒಂದು ಕ್ವಶನ್, ರೈಟಿಂಗ್ ಅಲ್ಲಿ ಒಂದು ಕ್ವಶನ್ ಖಂಡಿತ ಕೊಟ್ಟೆ ಕೊಡ್ತಾರೆ. ಅಲ್ಲಿ ಸ್ಪರ್ಶಕಗಳ ರಚನೆಗಳು ಗೊತ್ತಿರಬೇಕು, ಪ್ರಮೇಯಗಳು ಗೊತ್ತಿರಬೇಕು, ವೃತ್ತ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳು ಮಾಡೋದನ್ನು ಸಹ ನಾವು ಕಲ್ತಿರ್ಬೇಕು. ಇನ್ನ ಕ್ಷೇತ್ರ ಗಣಿತ, ಅನದರ್ ಸ್ಕೋರಿಂಗ್ ಕಾನ್ಸೆಪ್ಟ್, 4 to 6 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ. ಓಕೆ, MCQs ಮೇಲೆ 1-2 ಪ್ರಶ್ನೆಗಳು ಬಂದ್ಬಿಡುತ್ತೆ, ಹೌದಲ್ವಾ. ಸೊ ಇಲ್ಲಿ ಸಮತಲಾಕೃತಿಗಳು ಗೊತ್ತಿರಬೇಕು, ಘನಾಕೃತಿಗಳು ಗೊತ್ತಿರಬೇಕು. ಸಮತಲಾಕೃತಿಗಳ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯಕ್ಕೂ ಬರಬೇಕು, ಘನಾಕೃತಿಗಳ ವಿಸ್ತೀರ್ಣ ಮತ್ತೆ ಘನಾಕೃತಿಗಳು ಗೊತ್ತಿರಬೇಕು. ಇನ್ನ 10th ಅಲ್ಲಿ ಇರ್ತಕ್ಕಂಥ ಸಂಯೋಜಿತ ಘನಾಕೃತಿ ಮತ್ತು ಘನಾಕೃತಿಗಳ ಪರಿವರ್ತನೆ ಏನಿದೆ, ಈ ಕಾನ್ಸೆಪ್ಟ್ ಸಹ ನಾವು ತಿಳ್ಕೊಂಡಿರ್ಬೇಕು. ಇನ್ನ ತ್ರಿಕೋನಮಿತಿ, ತ್ರಿಕೋನಮಿತಿಯಲ್ಲಿ 2ರಿಂದ 4 ಅಂಕದ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ನಿತ್ಯ ಸಮೀಕರಣಗಳು, ಆದರ್ಶ ಕೋನ, ಪೂರಕ ಕೋನ, ಇಲ್ಲಿ ಎತ್ತರಗಳು ಮತ್ತೆ ದೂರಗಳು ಅಂತ ಇದೆಯಲ್ಲ, ಇದ್ರ ಮೇಲೆ ಒಂದು 3 ಮಾರ್ಕ್ಸ್ 3 ಮಾರ್ಕ್ಸ್ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ, ಅಥವಾ 5 ಮಾರ್ಕ್ಸ್ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಇನ್ನು ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಬಂದಾಗ ಅಲ್ಲಿ ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ, ಇವೆರಡರ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು. ಇಲ್ಲೂ 1ರಿಂದ 3 ಅಂಕದ ಪ್ರಶ್ನೆಗಳನ್ನ ನಾವು ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಸಮಮಿತಿ 2ರಿಂದ 3. ಓಕೆ. ಇನ್ನು ಮಾತೃಕೆಗಳು ಅಂತ ಬಂದಾಗ ಇದು ಸಹ ಈಗ PU ಇರ್ತಕ್ಕಂಥದ್ದು. ಇಲ್ಲೂ ಸಹ 3ರಿಂದ 4 ಅಂಕದ ಪ್ರಶ್ನೆಗಳು ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ. ಲಾಸ್ಟ್ ಇಯರ್ ಪೇಪರ್ ಅಲ್ಲಿ PU ಕಾನ್ಸೆಪ್ಟ್ ನ ಇಲ್ಲಿ 2ರಿಂದ 3 ಅಂಕದ ಪ್ರಶ್ನೆಗಳು ಇತ್ತೇನೋ ಅಷ್ಟೇ, ಹೆಚ್ಚಾಗಿ ಕೊಟ್ಟಿರ್ಲಿಲ್ಲ. ಓಕೆ, ಹೆಚ್ಚಾಗೇನು 99% ಅಪ್ ಟು 10th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ ಈಸಿಯೆಸ್ಟ್ ಪೇಪರ್. ಓಕೆ, GPSTR ಈಸಿಯೆಸ್ಟ್ ಪೇಪರ್, ಬೋತ್ ಸೈನ್ಸ್ ಅಂಡ್ ಮ್ಯಾಥ್ಸ್. ಓಕೆ, ಬಟ್ ಎವ್ರಿ ಇಯರ್ ಅದೇ ತರ ಆಗತ್ತೆ ಇಲ್ಲ. ಯಾಕಂದ್ರೆ 2017 ಪೇಪರ್ ನೀವು GPT ಪೇಪರ್ ನೋಡಿದ್ರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ 4+2+2, ಓಕೆ, ಒಟ್ಟು 8 ಪರೀಕ್ಷೆಗಳ ಪೇಪರ್ಗಳನ್ನ ನಾವು ಕಂಪ್ಲೀಟ್ ಸಾಲ್ವ್ ಮಾಡ್ತೀವಿ. ಓಕೆ, ಸಾಲ್ವ್ ಮಾಡಿರುವಂತದ್ದು ಸಾಲ್ವ್ ಮಾಡಿ ಆಲ್ರೆಡಿ ಸಾಲ್ವ್ ಆಗಿದೆ. ಓಕೆ, ಅದನ್ನ ನಮ್ಮ ಜೊತೆ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ 2017 ಪೇಪರು ಅಲ್ಲಿ SLC ಅಪ್ ಟು SLC ಒಂದು 70% ಕ್ವಶನ್ಸ್ ಇದ್ರೆ, ಓಕೆ, PUದು ಒಂದು ನಿಯರ್ಲಿ ಒಂದು 30% ಕ್ವಶನ್ಸ್ ಇತ್ತು. ಬಟ್ 19 ಪೇಪರ್ ಅಂತ ಬಂದಾಗ, ಓಕೆ, ಜೊತೆಗೆ ಇದು ಅವರೇಜ್, ಓಕೆ, ಮೀಡಿಯಂ ಅಂತ ಹೇಳ್ಬೋದು, ಮಾಡರೇಟ್ ಅಂತ. ಇಲ್ಲಿ 2019 ಅಂತಂದಾಗ ಸೇಮ್ ಒಂದು 60 to 70% SLC ಕಾನ್ಸೆಪ್ಟ್ ಟಿಲ್ SSC ಇದ್ರೆ, ಓಕೆ, 12th ಕಾನ್ಸೆಪ್ಟ್ ಒಂದು 20 to 30% ಇತ್ತು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಹೆಚ್ಚು ಅಪ್ಲೈಡ್ ಕ್ವಶನ್ಸ್ ಇತ್ತು. 19 ಪೇಪರ್ ಅಲ್ಲಿ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಬಹಳ, ಓಕೆ, 1000 ಜನ ಅಪ್ಲೈ ಮಾಡಿದ್ರು. ಓಕೆ, 200ರಿಂದ 300 ಜನ, 200 ಅಷ್ಟೇ ಕ್ವಾಲಿಫೈ ಆಗಿದ್ದು. ಓಕೆ, ಯಾಕೆ ಕಾರಣ ಅಂತಂದ್ರೆ ಅಪ್ಲೈಡ್ ಕ್ವಶನ್ಸ್ ಜಾಸ್ತಿ ಇತ್ತು. ಅದು ಬಹಳ ಟಫ್ ಪೇಪರ್ ಅನ್ನೋವಂಥದ್ದು. ಎಲ್ಲಿ ಏನೋ ಸಿಕ್ಕಂತವ್ರ ಸಂಖ್ಯೆನೇ ಕಡಿಮೆ, ಹೌದಲ್ವಾ. ಸೊ 2022 ಈಸಿಯೆಸ್ಟ್ ಪೇಪರ್, ಇಲ್ಲಿವರೆಗೂ ಗಮನಿಸುವಂತದ್ದು ಈಸಿಯೆಸ್ಟ್ ಪೇಪರ್. ಓಕೆ, ದಟ್ ಡಿಪೆಂಡ್ಸ್ ಯಾವ ರೀತಿ ಪೇಪರ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಬಟ್ ಎಲ್ಲಾ ರೀತಿಯದಕ್ಕೂ ಸಹ ನಾವೇನಾಗಿರ್ಬೇಕು, ಪ್ರಿಪೇರ್ಡ್ ಆಗಿರ್ಬೇಕು ಸ್ನೇಹಿತರೆ. ಇದೇ ತರ ನಾನು ಸೈನ್ಸ್ ಕಾನ್ಸೆಪ್ಟ್ ಸಹ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸರ್, ಹಾಗಾದ್ರೆ ಯಾವ ಬುಕ್ಸ್ ನ ರೆಫರ್ ಮಾಡಬೇಕು ನೋಡಿ, ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. 6ರಿಂದ 12 ತರಗತಿಯ NCERT ಪಠ್ಯ ಪುಸ್ತಕಗಳು ಇಲ್ಲದೆ ಇದ್ರೆ, ಓಕೆ, ಪರ್ಚೇಸ್ ಮಾಡಿ. ಸ್ಟೂಡೆಂಟ್ಸ್ ಇದ್ರೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ, ಓಲ್ಡ್ ಸ್ಟೂಡೆಂಟ್ಸ್ ಇದ್ರೆ. ನೆಕ್ಸ್ಟ್ ನಮ್ಮ ರಾಜ್ಯ ಪಠ್ಯ ಪುಸ್ತಕ ಮಂಡಳಿಯ 6ರಿಂದ 12 ತರಗತಿಯ ಪಠ್ಯ ಪುಸ್ತಕಗಳು ಬಹಳ ಅದ್ಭುತವಾಗಿದ್ದಾವೆ. ಓಕೆ, ಈ ಪುಸ್ತಕಗಳನ್ನ ರೆಫರ್ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಓಕೆ, ಈಚ್ ಅಂಡ್ ಎವರಿ ಎಕ್ಸಸೈಸ್ ಕಾನ್ಸೆಪ್ಟ್ ಸಹ ನಾವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದನ್ನೇ ನಾವು ಇಂಗ್ಲಿಷ್ ಅಲ್ಲಿ ನೋಡ್ತಾ ಹೋದಾಗ ಆಲ್ಮೋಸ್ಟ್ ಮ್ಯಾಥ್ಸ್, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಗೆ ಟರ್ಮ್ಸ್. ನಂಬರ್ ಸಿಸ್ಟಮ್
beginning from the place value, expanded form, natural number, types of numbers, squares and square roots, cubes and cube roots. Okay, most repeated questions. HCF LCM, fundamental theorem of arithmetic, ರೇಷಿಯೋ ಅಂಡ್ ಪ್ರಪೋರ್ಷನ್ ಮೇಲೆ ಕ್ವಶನ್ಸ್ ಬರ್ತಾ ಇದೆ. ರೈಟ್, ರಿಯಲ್ ನಂಬರ್ಸ್ ಅಂತ ಬಂದಾಗ ಹೌ ಟು ರೆಪ್ರೆಸೆಂಟ್ ದಿ ರಿಯಲ್ ನಂಬರ್ಸ್ ಆನ್ ನಂಬರ್ ಲೈನ್. ಇಲ್ಲಿ 2 ಮಾರ್ಕ್ಸ್ ಗೆ ಏನ್ ಮಾಡಬಹುದು, ನಂಬರ್ ನ ರೆಪ್ರೆಸೆಂಟ್ ಮಾಡಿ, ರಿಯಲ್ ನಂಬರ್ ನ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಿ ಅಂತ ಕ್ವಶನ್ಸ್ ಕೇಳಬಹುದು. ನೆಕ್ಸ್ಟ್ ಯೂಕ್ಲಿಡ್ ಡಿವಿಷನ್ ಲೆಮ್ಮಾ ಮೇಲೆ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಮೇಲೂ ಸಹ ಕ್ವಶನ್ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ಸೆಟ್ಸ್, ಈಗ ಪಿಯೋಲ್ ಇರುವಂತಹ ಕಾನ್ಸೆಪ್ಟ್ ಪ್ರಾಪರ್ಟೀಸ್, ಟೈಪ್ಸ್, ಲಾಸ್, ವೆನ್ ಡಯಾಗ್ರಾಮ್ ಅಂಡ್ ಕಾರ್ಡಿನಾಲಿಟಿ ಆಫ್ ಸೆಟ್ಸ್. ಇಲ್ಲಿ ವೆನ್ ಡಯಾಗ್ರಾಮ್ ಮತ್ತೆ ಕಾರ್ಡಿನಾಲಿಟಿ ಆಫ್ ಸೆಟ್ಸ್ ಮೇಲೆ ಹೆಚ್ಚು ಕ್ವಶನ್ಸ್ ಬರುತ್ತೆ, ನಿಮಗೂ ಸಹ ಗೊತ್ತಿದೆ. ಪ್ರೋಗ್ರೆಷನ್ಸ್ ಅಂತ ಅಂದಾಗ ಎಪಿ 10th ಅಲ್ಲಿ ಇದೆ, ಇನ್ನು ಜಿಪಿ, ಎಎಂ, ಜಿಎಂ ಫಸ್ಟ್ PU ಇದೆ, ಫಸ್ಟ್ PU ಟೆಕ್ಸ್ಟ್ ಅಲ್ಲಿ ಇದೆ, 11th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ. ಇನ್ನು ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಈಸಿ ಜೊತೆಗೆ ಸ್ಕೋರಿಂಗ್ ಕಾನ್ಸೆಪ್ಟ್. ಓಕೆನಾ, ಇಲ್ಲೂ 2 to 5 ಮಾರ್ಕ್ಸ್ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವುದು ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಹೆಚ್ಚು ರಿಪೀಟ್ ಆಗ್ತಾ ಇರುವಂತ ಕ್ವಶನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ, ಕಾಂಪೌಂಡ್ ಇಂಟ್ರೆಸ್ಟ್, ಹೈರ್ ಪರ್ಚೇಸ್ ಕ್ವಶನ್ ಒನ್ ಟೈಮ್ ಹೇಳಿದೆ ಆಗ್ಲೇ ನಾನು, 3 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಏನೋ ಕೊಟ್ಟಿದ್ರು, ಇದ್ರ ಮೇಲೆ ಕ್ವಶನ್ ಕೊಟ್ಟಿದ್ರು. ಇನ್ನ ಪರ್ಸೆಂಟೇಜು ಮತ್ತೆ ಡಿಸ್ಕೌಂಟ್ ಇದ್ರ ಮೇಲೆ MCQ ಕ್ವಶನ್ಸ್ ಬರ್ತವೆ. ಸ್ಟಾಟ್ಸ್ ಅಂತ ಬಂದಾಗ ನಮಗೆ ಗೊತ್ತಿರಬೇಕು, ಕ್ಲಾಸ್ ಇಂಟರ್ವಲ್ ಅಂಡ್ ಟೈಪ್ಸ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಮೀನ್, ಮೀಡಿಯನ್ ಅಂಡ್ ಮೋಡ್ ಬೋತ್. ಮೀನ್, ಮೀಡಿಯನ್ ಅಂಡ್ ಮೋಡ್ ಯಾವ ರೀತಿ ಸರ್ ರೆಫರ್ ಮಾಡಬೇಕು ಅಂತಂದ್ರೆ, ಮೀನ್, ಮೀಡಿಯನ್, ಮೋಡ್ ಅವುಗಳ ನಡುವೆ ಇರತಕ್ಕಂತಹ ಇಂಟರ್ ರಿಲೇಶನ್ಶಿಪ್ ಏನಿದೆ ಅದಕ್ಕೂ ಸಹ ಗೊತ್ತಿರಬೇಕು. ಆಮೇಲೆ ನಾವು ವಿತ್ ಫ್ರೀಕ್ವೆನ್ಸಿ, ವಿತೌಟ್ ಫ್ರೀಕ್ವೆನ್ಸಿ, ನಾವು ಮೀನ್, ಮೀಡಿಯನ್, ಮೋಡ್ ಅನ್ನ ಫೈಂಡ್ ಔಟ್ ಮಾಡೋದು ಗೊತ್ತಿರಲೇಬೇಕು. ಯಾಕಂದ್ರೆ ಅದ್ರ ಮೇಲೆ ಪ್ರಶ್ನೆ 3 ಮಾರ್ಕ್ಸ್ ಗೆ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ. ಓಕೆ, 1 ಟೈಮ್ ಮೀನ್ ಮೇಲೆ ಕೇಳಿದರೆ, 2 ಟೈಮ್ ಮೀಡಿಯನ್ ಮೇಲೆ ಕ್ವಶನ್ ಬಂದಿದೆ, ಮೀಡಿಯನ್ ಮೇಲೆನೆ 2 ಟೈಮ್ಸ್ ಕ್ವಶನ್ಸ್ ಬಂದಿದೆ. ರೈಟ್, ಪರ್ಮುಟೇಷನ್ ಕಾಂಬಿನೇಷನ್ಸ್ PO ಇರ್ತಕ್ಕಂಥ ಕಾನ್ಸೆಪ್ಟ್, ಇದರಲ್ಲೂ ಸಹ ಅಷ್ಟೇ 2 to 4 ಮಾರ್ಕ್ಸ್ ಕ್ವಶನ್. ಫಂಡಮೆಂಟಲ್ ಕೌಂಟಿಂಗ್ ಪ್ರಿನ್ಸಿಪಲ್, ಫ್ಯಾಕ್ಟೋರಿಯಲ್ ನೊಟೇಷನ್, ಫಾರ್ಮುಲಾ, ಪ್ರಾಬಬಿಲಿಟಿ, ಸಿಂಪಲ್ ಕಾನ್ಸೆಪ್ಟ್ 2 to 3 ಮಾರ್ಕ್ಸ್ ಕ್ವಶನ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂಡ್ ಈವೆಂಟ್ಸ್, ಟೈಪ್ಸ್ ಆಫ್ ಈವೆಂಟ್ಸ್, ಅಡಿಷನ್ ರೂಲ್, ವೆರಿ ಸಿಂಪಲ್ ಕಾನ್ಸೆಪ್ಟ್, ಈಸಿ. ಓಕೆ, ಡೇ ಟು ಡೇ ನಮಗೆ ಎಕ್ಸ್ಪೀರಿಯನ್ಸ್ ಆಗುವಂತ ಒಂದು ಕಾನ್ಸೆಪ್ಟ್. ಬೇಸಿಕ್ ಕಾನ್ಸೆಪ್ಟ್ ಆಫ್ ಆಲ್ಜಿಬ್ರಾ, ಇದರಲ್ಲಿ ಹೆಚ್ಚು ರಿಪೀಟ್ ಆಗ್ತಾ ಇರುವಂತ ಕ್ವಶನ್ಸ್ ಐಡೆಂಟಿಟೀಸ್, ಕಂಡೀಷನಲ್ ಐಡೆಂಟಿಟೀಸ್. ರೈಟ್, 2 to 3 ಮಾರ್ಕ್ಸ್ ಕ್ವಶನ್ಸ್. ಪಾಲಿನಾಮಿಯಲ್ಸ್ ಅಂತ ಬಂದಾಗ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್, ಝೀರೋ ಪಾಲಿನಾಮಿಯಲ್ಸ್ ಅಂಡ್ ವೆರಿ ಇಂಪಾರ್ಟೆಂಟ್ ರಿಮೈಂಡರ್ ಥಿಯರಮ್ ಅಂಡ್ ಫ್ಯಾಕ್ಟರ್ ಥಿಯರಮ್. ಪ್ಲೀಸ್ ನೋಟ್, ರಿಮೈಂಡರ್ ಅಂಡ್ ಫ್ಯಾಕ್ಟರ್ ಥಿಯರಮ್. ಅದು MCQs ನಲ್ಲಾದ್ರೂ ಬರ್ಲಿ, ಇಲ್ಲಿ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್, ಝೀರೋ ಪಾಲಿನಾಮಿಯಲ್ಸ್ ಇಲ್ಲಿ MCQs ಕೊಟ್ಬಿಡ್ತಾರೆ. ರಿಮೈಂಡರ್ ಥಿಯರಮ್ ಅಥವಾ ಫ್ಯಾಕ್ಟರ್ ಥಿಯರಮ್ ಮೇಲೆ ಏನು ಪಾಲಿನಾಮಿಯಲ್ಸ್ ನ ಸಾಲ್ವ್ ಮಾಡಿ, ಅದರಲ್ಲಿ A ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, K ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಈ ಟೈಪ್ ಅಲ್ಲಿ ಕ್ವಶನ್ಸ್ ಬರ್ತದೆ. ಲೀನಿಯರ್ ಈಕ್ವೇಶನ್ಸ್, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಶನ್ಸ್, ಡಿಫರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್. ಓಕೆ, ಯಾವ ಮೆಥಡ್ ಅಲ್ಲಿ ಕೇಳಿರ್ತಾರೆ, ನಾನು ಆಲ್ರೆಡಿ ಕನ್ನಡ ಮೀಡಿಯಂ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ, ಆ ಪರ್ಟಿಕ್ಯುಲರ್ ಮೆಥಡ್ ಅಲ್ಲೇ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಓಕೆ, 2019 ಪೇಪರ್ ಅಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ, ಇದೇ ಮೆಥಡ್ ಅಲ್ಲೇ ಸಾಲ್ವ್ ಮಾಡಬೇಕು ಅಂತ. ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ in case of quadratic equations also. Laws and problems, exponents ಅಲ್ಲಿ again 2 to 5 marks, 2 to 5 marks. 5 laws ಏನಿದೆ ಅದರ ಕಂಡೀಷನ್ಸ್ ಮೇಲೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್, quadratic equations ಅಂತಂದಾಗ ಅಪಾರ್ಟ್ ಫ್ರಮ್ ಸಾಲ್ವಿಂಗ್ ದ quadratic equation, sum and product, formation of quadratic equation is very very important. ಇಲ್ಲಿ ವೇರಿಯೇಷನ್ಸ್ ಅಂತಂದಾಗ ಡೈರೆಕ್ಟ್ ವೇರಿಯೇಷನ್ ಅಂಡ್ ಇನ್ವರ್ಸ್ ವೇರಿಯೇಷನ್, ಇದ್ರ ಮೇಲೆ ಒಮ್ಮೆ 2 ಮಾರ್ಕ್ಸ್ ಕ್ವಶನ್ ಬಂದಿದೆ, ಸಾಲ್ವ್ ಮಾಡಿ ಅಂತ ಒಮ್ಮೆ 2 ಮಾರ್ಕ್ಸ್ ಕ್ವಶನ್ ಬಂದಿದೆ. ಬೇಸಿಕ್ ಜೋಮೆಟ್ರಿಕಲ್ ಐಡಿಯಾಸ್, ಬೇಸಿಕ್ ಡೆಫಿನೇಷನ್ಸ್, ಆಕ್ಸಿಯಮ್ಸ್, ಪಾಸ್ಟುಲೇಟ್ಸ್, ಮಿನಿಮಮ್ 1 to 3 ಮಾರ್ಕ್ಸ್ ಕ್ವಶನ್ಸ್. ಟ್ರಯಾಂಗಲ್ಸ್, ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಿಕಾಸ್ ಟೈಪ್ಸ್ ಇಂದ ಹಿಡಿದು ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್ಸ್, ಏರಿಯಾ ಅಂಡ್ ಪೆರಿಮೀಟರ್, ಎರಾನ್ಸ್ ಫಾರ್ಮುಲಾ ಮೇಲೆ ಒನ್ ಟೈಮ್ 3 ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಕಾಂಗ್ರುಯೆಂಟ್, ಸಿಮಿಲರ್ ಟ್ರಯಾಂಗಲ್ಸ್, ಕಾಂಗ್ರುಯೆಂಟ್ ಲೈನ್ಸ್.
ಓಕೆ, ಇಷ್ಟು ಬಂದಾಗ ನೋಡಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು, 2 to 5 ಮಾರ್ಕ್ಸ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಕ್ವಾಡ್ರಿಲ್ಯಾಟರಲ್ಸ್ ಅಂದ್ರೆ ನಾನು ಟೋಟಲ್ 75 ಮಾರ್ಕ್ಸ್ ಹೇಳ್ತಾ ಇದ್ದೀನಿ ಮ್ಯಾಥ್ಸ್. ಓಕೆ ಸರ್, ಏನ್ ಸರ್ ಪ್ರತಿಯೊಂದರಲ್ಲೂ 2 to 5 ಮಾರ್ಕ್ಸ್ 2 to 5 ಮಾರ್ಕ್ಸ್ ಅಂದ್ರೆ ಎಷ್ಟೊಂದು ಆಗೋಗುತ್ತಲ್ವಾ ಸರ್ ಅಂತ ನೀವು ಕೆಲವೊಬ್ರು ಅದನ್ನು ಸ್ವಲ್ಪ ಗೊತ್ತಾಗದೇ ಇರುವಂತವ್ರು ಕೇಳ್ತೀರಾ. ಆಮೇಲೆ ಆ ಕಾರಣದಿಂದನೇ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ. 50 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್, 25 ಮಾರ್ಕ್ಸ್ ರೈಟಿಂಗ್. ಓಕೆನಾ. Quadrilaterals, types, properties, construction, area and perimeter, including theorems. Again 2 to 4 marks questions. Polygons anta bandaga again types, properties, theorems, constructions and problems. Circles, most important concept, because here there is one more concept added, that is area related to circles. ಇಲ್ಲಿ ಸರ್ಕಲ್ಸ್ ಅಂತ ಬಂದಾಗ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಹೇಳ್ತೀವಿ, ಕಾರ್ಡ್ಸ್, ಟ್ಯಾಂಜೆಂಟ್ಸ್ ಹೇಳ್ತೀವಿ, ಥಿಯರಮ್, ಕನ್ಸ್ಟ್ರಕ್ಷನ್ಸ್. ಓಕೆ, ಇಲ್ಲಿ 10th ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಆಡ್ ಆಗಿದೆ, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಓಕೆ, ಬೇಸಿಕ್ ನಾವು ತಿಳ್ಕೊಂಡಿದ್ರು, ಅದಕ್ಕೆ ಸಪರೇಟ್ ಫಾರ್ಮುಲಾ. ಓಕೆ, ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಅಂತ ಬಂದಾಗ ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಮೇಲೆ ಅಪ್ಲೈಡ್ ಕ್ವಶನ್ಸ್ ಬರುತ್ತೆ. ದೆನ್ ಮೆನ್ಸುರೇಷನ್. ಮೆನ್ಸುರೇಷನ್ ಅಂತ ಬಂದಾಗ ಸಾಲಿಡ್ ಫಿಗರ್ಸ್, ಮಿನಿಮಮ್ 3, maximum 5 marks question compulsory, 5 to 6 marks question compulsory. Right, LSC and TSC of solid figures and volume of solid. Okay, plane as well as solid. Starts from ಇಲ್ಲಿ cone, sphere, cylinder, frustum of cone, prism, combination of solid. ಇಲ್ಲಿ ಇನ್ನೆರಡು ಮಿಸ್ ಆಗಿದೆ, that is square and rectangle. ಓಕೆ, ಆಯತ ಮತ್ತು ವರ್ಗ, ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್, ಪ್ಲೇನ್ ಫಿಗರ್ಸ್. ಓಕೆನಾ. ಸರ್ಕಲ್ಸ್ ಇಲ್ಲೇ ಇದೆ. ರೈಟ್, ಅಂದ್ರೆ ಪಾಲಿಗಾನ್ಸ್ ಅಲ್ಲಿ ಬಂದ್ರು ಓಕೆ, ಅಥವಾ ಇದೇ ಕಾನ್ಸೆಪ್ಟ್ ಇಲ್ಲಿ ಪ್ಲೇನ್ ಫಿಗರ್ಸ್ ಅಂತ ಬಂದಾಗ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್ ಇಲ್ಲಿ ಆಡ್ ಅಪ್ ಆಗುತ್ತೆ. ಅಂದ್ರೆ ಕ್ವಾಡ್ರಾಟ್ಸ್ ಅಲ್ಲಿ ಬರೋದ್ರಿಂದ, ಪಾಲಿಗಾನ್ಸ್ ಅಲ್ಲೂ ತೋರಿಸೋದ್ರಿಂದ ಇಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ, ಹಾಗಾದ್ರೆ ಕೇಳಕ್ ಹೋಗ್ಬೇಡಿ ಅದನ್ನ. ಇನ್ನ ಟ್ರಿಗ್ನೋಮೆಟ್ರಿ ಅಂತ ಬಂದಾಗ ಐಡೆಂಟಿಟೀಸ್, ಸ್ಟ್ಯಾಂಡರ್ಡ್ ಆಂಗಲ್ಸ್, ಕಾಂಪ್ಲಿಮೆಂಟರಿ ಆಂಗಲ್ಸ್. ಓಕೆ, ಇವುಗಳ ಮೇಲೆ ಒಂದು 2 ಮಾರ್ಕ್ ಕ್ವಶನ್ಸ್ ಬಂದ್ರೆ, ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್ ಮೇಲೆ ಕಂಪಲ್ಸರಿ 3 or 5 ಮಾರ್ಕ್ಸ್ ಕ್ವಶನ್ಸ್, ಅಪ್ಲೈಡ್ ಕ್ವಶನ್ಸ್ ಬಂದೇ ಬರುತ್ತೆ. ಕೋಆರ್ಡಿನೇಟ್ ಜಾಮೆಟ್ರಿ ಅಗೈನ್ 2 to 4 ಮಾರ್ಕ್ಸ್ ಕಾನ್ಸೆಪ್ಟ್, ಡಿಸ್ಟೆನ್ಸ್ ಫಾರ್ಮುಲಾ ಅಂಡ್ ಸೆಕ್ಷನ್ ಫಾರ್ಮುಲಾ. ಸ್ಲೋಪ್, ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್, ಸ್ಲೋಪ್ ಇಂಟರ್ಸೆಕ್ಟ್ ಫಾರ್ಮ್, ಈ ಮೂರು ಕಾನ್ಸೆಪ್ಟ್ ಮೇಲೆ MCQs ನಲ್ಲಿ ಕ್ವಶನ್ಸ್ ಬರ್ತಾ ಇದೆ. ಫೈನಲಿ ಸಿಮಿಟ್ರಿ, ಡೆಫಿನೇಷನ್, ಲೈನ್ ಆಫ್ ಸಿಮಿಟ್ರಿ, ಪಾಯಿಂಟ್ ಆಫ್ ಸಿಮಿಟ್ರಿ, ಮಿನಿಮಮ್ 1 to 3 ಮಾರ್ಕ್ ಕ್ವಶನ್. ಮ್ಯಾಟ್ರಿಸಸ್, ಡೆಫಿನೇಷನ್, ಟೈಪ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ಮಿನಿಮಮ್ 2, maximum 4 ಮಾರ್ಕ್ಸ್ ಕ್ವಶನ್ಸ್. ರೆಫರೆನ್ಸ್ ಬುಕ್ಸ್ ಆಲ್ರೆಡಿ ನಾವು ತಿಳಿಸಿದೀವಿ, NCERT ಟೆಕ್ಸ್ಟ್ ಬುಕ್ಸ್ ಆಫ್ ಫ್ರಮ್ ಕ್ಲಾಸ್ 6th to 12th and our Karnataka State Board textbook from classes 6th to 12th. Okay, very useful books. Okay, ಇದರಲ್ಲಿ ಇರತಕ್ಕಂತ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ that is more than enough. Apart from this, ನೀವು ICSE ಟೆಕ್ಸ್ಟ್ ಬುಕ್ಸ್ ಏನಿದೆ, ಓಕೆ, ICSE ಟೆಕ್ಸ್ಟ್ ಬುಕ್ಸ್ ನ ನೀವು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು ಓಕೆ. ಬಟ್ ನಿಮ್ ಕಡೆ ನೀವು ವರ್ಕ್ ಮಾಡಲೇಬೇಕಾದಂತ ಟೆಕ್ಸ್ಟ್ ಬುಕ್ಸ್ NCERT and our Karnataka State ಟೆಕ್ಸ್ಟ್ ಬುಕ್ ಕಂಪಲ್ಸರಿ. ಓಕೆ, ಅಡಿಷನಲ್ ರೆಫರೆನ್ಸ್ ಗೆ ನೀವು ICSE ಟೆಕ್ಸ್ಟ್ ಬುಕ್ಸ್ ಮತ್ತೆ ಅದರ್ ಆಥರ್ಸ್ ಟೆಕ್ಸ್ಟ್ ಬುಕ್ಸ್ ಸಹ ನೀವು ಯೂಸ್ ಮಾಡಬಹುದು. ಓಕೆ, ಇದಾಗಿತ್ತು ಇವತ್ತಿನ. ನಾನು ಇವತ್ತು ಜಸ್ಟ್ ಮ್ಯಾಥ್ಸ್ ಏನು ಸಿಲೆಬಸ್ ಏನಿದೆ ಅದನ್ನ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಪ್ಲೀಸ್ ನೋಟ್, ಮ್ಯಾಥ್ಸ್ ಸಿಲೆಬಸ್ ಏನಿದೆ ಅದನ್ನ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸೈನ್ಸ್ ಸಿಲೆಬಸ್ ಸಹ ನಾನು ಈವ್ನಿಂಗ್ ಒಳಗಡೆ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಡಿಸ್ಕಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆಗ್ಬೋದಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಮಾಹಿತಿ ಬೇಕಿದ್ರು, ಕ್ಲಾಸಸ್ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಆಲ್ರೆಡಿ ನಾನು ಹೇಳಿದ್ದೀನಿ, 8217670405 ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಓಕೆ, ಎನ್ರೋಲ್ ಮಾಡ್ಕೋಬಹುದು ಅಂತ ಹೇಳ್ತಾ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ, ಧನ್ಯವಾದಗಳು. ಮತ್ತೊಮ್ಮೆ ಯಾರೆಲ್ಲ TET ಅಲ್ಲಿ ಕ್ವಾಲಿಫೈ ಆಗಿದ್ದೀರಿ ಎಲ್ಲರಿಗೂ ಸಹ
ರಾಮನ್ ಟ್ಯುಟೋರಿಯಲ್ ಹಾಗೂ ದಾವಣಗೆರೆ ಟ್ಯುಟೋರಿಯಲ್ಸ್ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಥ್ಯಾಂಕ್ ಯು.